ಮಾಡಾಕತ್ತೈತಿ ಹಣನ ಈಗ ನಾವು ಹೆಂಗೆ ಮಾಡಬೇಕು ಅಂತಂದು ವಿಚಾರ ಮಾಡಿದವ್ರಿಗೆ ಏನಪ್ಪ 10 ರೂಪಾಯಿ ತೆಗೆದಿಟ್ರಿ ಆದ್ರೆ ನಾನು ಇದರಲ್ಲಿ 100 ರೂಪಾಯಿದು ಮಾತು ಮಾತಾಡಕತ್ತೀನಿ ರೀ. ಸೊ 1000ದ ಮಾತು ಮಾತಾಡಕತ್ತೀನಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡ್ಯಾನ್ರಿ. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಬರ್ರಿ ಇವತ್ತಿನ ಬ್ಲಾಗಲ್ಲಿ ಏನು ನೋಡಂದ್ರೆ ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಅಂದ್ರೆ ಮನಿ ಸೇವಿಂಗ್ಸ್ನ ನಾವು ಯಾವ ರೀತಿ ಮಾಡಬೇಕು ಅನ್ನೋದು ಇವತ್ತಿನ ಟಾಪಿಕ್ ಬಗ್ಗೆ ನಾನು ಮಾತಾಡಕತ್ತೇನೆ ರೀ. ಯಾಕಂದ್ರೆ ಮನಿ ಸೇವಿಂಗ್ಸ್ ಬಗ್ಗೆ ಅಂದ್ರೆ ಎಲ್ರಿಗೂ ಇಬ್ಬರಲ್ಲ ಇಡೀ ಕರ್ನಾಟಕ ಜನರಿಗೆ ಇರೋವಂತಹ ಒಂದು ಕಾಯಿಲೆ ರೀ ಇದು ಮನಿ ಸೇವಿಂಗ್ಸ್ ಅಂದರೆ. ಸೊ ಅದನ್ನು ನಾನು ಮಾಡ್ತೀನಿ ಇಲ್ವೋ ಏನು, ನಾ ಹೆಂಗೆ ಮಾಡ್ತಾ ಇದ್ದೀನಿ ಅನ್ನೋದು ನಾನು ಹೇಳ್ತೇನೆ ರೀ. ಸೊ ನೀವು ಯಾವ ಥರ ಮಾಡಬೇಕು ಅನ್ನೋದು ನಾನು ಅದನ್ನು ಕೂಡ ಸಜೆಸ್ಟ್ ಕೊಡ್ತಾ ಇದ್ದೀನಿ ರೀ ಇವತ್ತಿನ ಈ ವಿಡಿಯೋದಾಗ. ಸ್ಕಿಪ್ ಮಾಡಲಾರ್ದಂಗೆ ವಿಡಿಯೋಸ್ ನೋಡ್ರಿ, ಗೊತ್ತಾಗತ್ತಾ. ಯಾಕಂದ್ರೆ ಸ್ಕಿಪ್ ಮಾಡಿ ನೀವು ನೋಡ್ತಾ ಇದ್ರೆ ಈ ವಿಡಿಯೋ ಗೊತ್ತಾಗಂಗಿಲ್ಲ. ಸುಮ್ಮನೆ ಏನಾದರೂ ನೀವು ಕ್ವಶನ್ಸ್ನ ನನಗೂ ಕೇಳಬೇಕಾಗ್ತದೆ. ಅದಕ್ಕೆ ರೀ ನಿಮಗೂ ಗೊತ್ತಾದ್ರೆ ಆಮೇಲೆ ನೀವು ಅದ್ರ ಬಗ್ಗೆ ನೀವು ಕಮೆಂಟ್ಸ್ ಕೂಡ ಹಾಕ್ಬೋದು. ಮನಿ ಸೇವಿಂಗ್ಸ್ ಏನಪ್ಪ ಅಂದ್ರೆ ಏನೋ ಈಗ 100 ರೂಪಾಯಿ ದುಡಿದಿರ್ತೀವಿ ರೀ. 100 ರೂಪಾಯಿದಾಗ ನಮ್ಗೆ ಎಷ್ಟು ಯಾಕಾಗಲಿ 10 ರೂಪಾಯಿ ಆಗಲಿ 20 ರೂಪಾಯಿ ಆಗಲಿ ಸಾಕು. ನಮ್ಗೆ ಜಾಸ್ತಿ ಬರಾಕುಂತ್ರ 50 ರೂಪಾಯಿ ಹೋಗಿಬೇಕ್ರಿ ಹಿಂದೆ. ಅದನ್ನು ನಾನು ನಿಜವಾಗ್ಲೂ ಇದನ್ನು ನಾನು ನಿಮ್ಗೆ ಹೇಳಾಕತ್ತೀನಿ. ಸೊ ನನ್ನ ಬಗ್ಗೆನೂ ಅದನ್ನು ಹೇಳ್ತೀನಿ. ಕತಿನ ಹೆಂಗಾಗತ್ತೆ ಅಂತಪ್ಪ ಅಂತಂದು ನೋಡ್ರಿ, ನೀವು ನಮ್ಮಂಗೆ ಆಗಕ್ಕೆ ಹೋಗ್ಬೇಡ್ರಿ. ಅವತ್ತು ನಾವು ಯಾವುದು ಇದಕ್ಕೆ ಲೆಕ್ಕಕ್ಕಿಲ್ದಂಗೆ ಅದೇವ್ರಿ. ಸೊ ದುಡಿದ್ರು ನಮಗೇನು ಇಲ್ಲವೇ ಇಲ್ಲರಿ. ನಮ್ಮ ಮನಿ ಸೇವಿಂಗ್ಸ್ ಅನ್ನೋದೇ ನಮ್ಮ ಮನ್ಯಾಗ ಯಾವುದು ಇಲ್ಲವೇ ಇಲ್ಲರಿ. ಯಾಕಪ್ಪ ಅಂದ್ರೆ ನಮ್ದು ದುಡ್ದಿದ್ದು ತಿನ್ನಾಕ ಉಣ್ಣಾಕ ದುಡ್ಯಾಕ ತಿನ್ನಾಕ ಉಣ್ಣಾಕ ಕರೆಕ್ಟ್ ಐತ್ರಿ ಅದು. ಅದ್ರ ಸಂಬಂಧ ಈ ಮನಿ ಸೇವಿಂಗ್ಸ್ ನನಗೂ ಕೂಡ ಮಾಡೋಕ್ಕಾಗ್ಬೋದು. ನೀವು ನನ್ನ ಹಂಗೆ ಆಗಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅನುಪತಿಗೆ ಮನೇನ ನಿಮ್ಗೆ ಲೊಕ್ಕದ ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ. ಏನೋ ಆರಾಮಿಲ್ಲಪ್ಪ ಅಂದ್ರೂ ನೀವು ತೊಗೊಂಡಾದರೂ ಹೋಗ್ಬೋದು. ಎಲ್ಲಿಗಾದರೂ ಪೇಟೆಗಾಗಲಿ ಸಂತೆ ಆಗಲಿ ಮನಿ ರೇಷನ್ ಆಗಲಿ ಏನಾದರೂ ನೀವು ಯೂಸ್ ಮಾಡ್ಕೋಬೋದ್ರಿ. ಅದ್ರ ಸಂಬಂಧ ಒಂದು 100 ರೂಪಾಯಿ ದುಡಿ ಹಾಕೊಂಡ್ರೆ ಒಂದು ಸ್ವಲ್ಪ 100 ರೂಪಾಯಿಗಿಂತ ಜಾಸ್ತಿ ದುಡಿ ಹಾಕೊಂಡ್ರೆ ಒಂದು 50 ರೂಪಾಯಿ ಹಿಂದೆ ಹೋಗಿರಿ. ಯಾಕಂದ್ರೆ ನಿಮ್ದು 50 ರೂಪಾಯಿ ಹಿಂದೆ ಹೋಗ್ಕೊಂತ ಬಂದ್ರೆ ಅದ ಎಷ್ಟು ನಿಮ್ಗೆ ಸೇವಿಂಗ್ಸ್ ಆಗ್ತೈತಿ. ಮನೇನ ಇಲ್ಲದ ಟೈಮ್ದಾಗ ನಿಮ್ಗೆ ಅದನ್ನ ಎಷ್ಟು ಹೆಲ್ಪ್ ಆಗುತ್ತೆ. ಬಟ್ ಆಮೇಲೆ ಏನೋ ಒಂಚೂರು ಕಮ್ಮಿ ದುಡಿ ಆಗುತ್ತೇವಪ್ಪ ನಾವು ನಮ್ಗೆ ಇಷ್ಟ ಬರಾಕತ್ತೈತಿ ಹಣನ ಈಗ ನಾವು ಹೆಂಗೆ ಮಾಡಬೇಕು ಅಂತಂದು ವಿಚಾರ ಮಾಡಿದವ್ರಿಗೆ ಏನಪ್ಪ ಅಂದ್ರೆ ಸೊ ಅದಕ್ಕೂ ಒಂದು ಇದು ಹೇಳ್ತೇನೆ ರೀ. ಸೊ ನೀವು 100 ರೂಪಾಯಿ ಈಗ ಕಮ್ಮಿ ದುಡ್ಡು ಆಗತ್ತೀರಪ್ಪ ಅಂದ್ರೆ ಈಗ ಅದ್ರಾಗ ನೀವು ಏನು ಮಾಡ್ರಿ ಅಂದ್ರೆ ಒಂದು 10 ರೂಪಾಯಿ ತೆಗೆದಿಟ್ರಿ. ಆದ್ರೆ ನಾನು ಇದರಲ್ಲಿ 100 ರೂಪಾಯಿದು ಮಾತು ಮಾತಾಡಕತ್ತೇನೆ ರೀ. ಸೊ 1000ದ ಮಾತು ಮಾತಾಡಕತ್ತಿಲ್ಲ. 1000ದ ನಾನು ಮಾತಾಡಿದ್ರೆ ಸೊ ಅದಕ್ಕೂ ನಾನು ಹೇಳಬಲ್ಲೆ. ಸೊ ಇದು ನಾನು ಮಾತಾಡಕತ್ತಿದ್ದೆ 100 ರೂಪಾಯಿ ದುಡಿಯೋರಿಗೆ ಇಷ್ಟನ್ನ ಸೇವಿಂಗ್ಸ್ ಮಾಡ್ಬೋದು ಅನ್ನೋದು. ಅಂದ್ರೆ ಇದ್ರ ಮೇಲೆ ನೀವು ಲೆಕ್ಕ ಹಾಕ್ರಿ. ಅಂದ್ರೆ 1000 ರೂಪಾಯಿ ದುಡಿದ್ರೆ ಒಂದು 100 ರೂಪಾಯಿ ನಾವು ಹಿಂದೆ ಹಿಡ್ಕೊತ ಬರಬೇಕು, ಸೇವಿಂಗ್ಸ್ ಮಾಡ್ಕೊತ ಬರಬೇಕು ಅನ್ನೋದು ನಿಮ್ದು ಲೆಕ್ಕ ಮಾಡ್ಕೋಬೇಕು. ನಾನು ಬರೀ 100 ರೂಪಾಯಿದ ಮಾತು ಹೇಳಾಕತ್ತೀನಿ ರೀ. ಅದ್ರಾಗ 100 ರೂಪಾಯಿದ್ರಾಗ 10 ರೂಪಾಯಿ ಇಡ್ರಿ, ಇಲ್ಲಿ 50 ರೂಪಾಯಿ ಇಡ್ರಿ. ಜಾಸ್ತಿ ದುಡಿಯೋರು 50 ರೂಪಾಯಿ, ಕಮ್ಮಿ ದುಡಿಯೋರು ಒಂಚೂರು 10 ರೂಪಾಯಿ ಇಡ್ರಿ ಅಂತಂದು ಹೇಳಾಕತ್ತೇನೆ ರೀ. ಯಾಕಂದ್ರೆ ನಿಮ್ಗೆ ಭಾಳ ಹೆಲ್ಪ್ ಆಗ್ತೈತೆ ರೀ. ಅದು ನಾವು ಈಗಿನ ಟೈಮಿಂಗ್ನಾಗ ನಾವು ಹಾಳು ಮಾಡ್ಕೊತೀವಿ. ತಿನ್ನಕ್ಕಾಗಲಿ ತಿನ್ನಕ್ಕೆ ಉಣ್ಣಾಕ ಅದಕ್ಕೇನ ಇದು ಇಲ್ಬಿಟ್ರಿ. ಉಣ್ಬೋದು ತಿನ್ಬೋದು, ಅದಕ್ಕೆ ಖರ್ಚು ಮಾಡ್ಬೋದು, ಅದು ಸೆಕೆಂಡ್ರಿ ಮಾತು. ಬಟ್ ನಾವು ಯಾವುದಕ್ಕೂ ಇಲ್ಪ ನಾವು ಇಟ್ಟರ ಏನು ಮಾಡಬೇಕು ಅಂಥದ್ದು ಯಾವತ್ತೂ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ. ಮನಿ ಸೇವಿಂಗ್ಸ್ ಬಗ್ಗೆ ನಿಮ್ಗೆ ನಿಜವಾಗ್ಲೂ ಇದನ್ನು ಮಕ್ಕಳು ಆದರೂ ನಿಮ್ಗೆ ಭಾಳ ಹೆಲ್ಪ್ ಆಗುತ್ತೆ. ನಾನು ಇವನ್ನೆಲ್ಲ ಕಷ್ಟ ಅನುಭವಿಸಿದ್ದೀವಿ ನಾವು, ನಿಜವಾಗ್ಲೂ ಅನುಭವಿಸಿದ್ದೀವಿ. ಯಾಕಂದ್ರೆ ನಮ್ಗೆ ರೊಕ್ಕ ನಾವು ಇಟ್ಕೊತ ಬಂದಿದ್ರೆ, ನಾನೇ ಸೇವ್ ಮಾಡ್ಕೊತ ಬಂದಿದ್ರೆ ಎಷ್ಟೋ ಇದಕ್ಕೆ ನನಗೆ ಅನುಪತಿಗೆ ನನಗೆ ಹೆಲ್ಪ್ ಆಗ್ತಿತ್ತು. ಬಟ್ ನನಗೆ ಆ ಟೈಮಿಂಗ್ ಇರಲಾರ್ದಕ್ಕೆ ನಾನು ಇವತ್ತಿನ ದಿನಕ್ಕೆ ಸೊ ಇದ್ದಿದ್ದು ಏನೋ ಬಂಗಾರ ಹಿಂಗಾರ ಇಟ್ಟಿಟ್ಟು ನಾವು ಈ ಥರ ಸಾಲಗಾರರ ಹೊಣೆಯಾಗಿ ನಾವು ನಿಂತೇವೆ. ಅದರ ಸಂಬಂಧ ನೀವು ಇಲ್ಲಿ ಹೊರಗೆ ಬಂದು ವಿಡಿಯೋ ಮಾಡೋದ ಭಾಳ ತಪ್ಪೈತಿಪ್ಪ. ಯಾಕಂದರೆ ರೋಡ್ ಹಾಕೈತಿ, ಯಾರು ನೋಡ್ತಿರ್ತಾರೆ. ಯಾಕಂದ್ರೆ
ಅನುಪತಿಗೆ ನಮಗೂ ಇರ್ಲಾರ್ದಕ್ಕೆ ಇವತ್ತು ನಿಜವಾಗ್ಲೂ ನಾವು ಸಾಲಗಾರರು ಹೊಣೆ ಆಗಿ ನಿಂತೇವ್ರಿ. ಯಾಕಂದ್ರೆ ನೀವು ಅದ ಸೇವಿಂಗ್ ಮಾಡ್ಕೊಂತ ಹೋದ್ರೆ ನಿಮ್ಗೆ ಏನೂ ಆಕೈತ್ರಿ, ನಾಳೆ ಮಕ್ಳ ಮರಿಗೂ ಆಕೈತಿ, ನಾವಿಲ್ಲದ ಟೈಮ್ಗೂ ಮಕ್ಳಿಗೂ ಬರ್ತೈತ್ರಿ. ಅದು ನಾವು ಮಕ್ಳ ಹೆಸರಲ್ಲಿ ಇಡ್ಬೋದು, ಇಲ್ಲಿಕ್ರೆ ಅಲ್ಲೇ ಡೆಪಾಸಿಟ್ ಮಾಡಿ ನಮ್ಮ 1 ವರ್ಷ ಆಗಲಿ 2 ವರ್ಷ ಆಗಲಿ ನಾವು ಈ ಥರ ನಾವು ಇಟ್ಕೊಂತ ಆದರೂ ಬರ್ಬೋದ್ರಿ. ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಮತ್ತು ಇಲ್ಲ ಮನ್ಯಾಗನ ನಾವು ಈಗ ಹೆಣ್ಮಕ್ಳಂತೂ ಈಗ ಎಲ್ಲಿ ಒಬ್ಬೊಬ್ಬರು ದುಡ್ಯಾಕೂ ಹೋಗಂಗಿಲ್ಲ. ಈಗ ಗಂಡ ಕೊಟ್ಟಿದ್ದಿದ್ರಾಗನ ಆಗ್ಬೇಕ್ರಿ. ಅಂಥದ್ದಿದ್ರಾಗ ಈಗ ಅವರು 100 ರೂಪಾಯಿ ಕೊಟ್ಟರೆ ಒಂದು 10 ರೂಪಾಯಿ ಆದರೂ ನೀವು ಹಿಂದೆ ಉಳಿಸ್ರಿ. ಯಾಕಂದ್ರೆ ಎಷ್ಟು ಕಷ್ಟನ ಕಳಿತೈತ್ರಿ. ಅದು ನಿಜವಾಗ್ಲೂ ಅದು 10 ರೂಪಾಯಿನ ನಮ್ಗೆ ಎಷ್ಟು ಕಷ್ಟನ ದೂರ ಮಾಡ್ತೈತಪ್ಪ ಅಂದ್ರೆ ನಿಜ ಅದನ್ನು ನಾವು ಹೇಳೋಕ್ಕೂ ಆಗಂಗಿಲ್ಲ ರೀ. ಆ ಥರ ಆಗ್ತೈತಿ. ಅದ್ರ ಸಂಬಂಧ ಫ್ರೆಂಡ್ಸ್ ಯಾವಾಗಲೂ ನೀವು ಸೇವಿಂಗ್ಸ್ ಮಾಡಿರಿ. ಏನೋ ಇದ್ರೂ ನಿಮ್ದು ಕಷ್ಟನೆಲ್ಲ ಇದ್ರಾಗ ದೂರ ಆಗ್ತೈತಿ. ಎಲ್ಲ ಪಾರಾಗಿ ಆರಾಮಯಪ್ಪ ನಾನು ಏನೋ ನನಗೆ ಅದೊಂದು ಖುಷಿ ನೋಡ್ರಿ ಹಂಗೆ ಇರ್ತೈತಿ. ಸೊ ಯಪ್ಪ ನಾನು ಅಷ್ಟು ಸೇವಿಂಗ್ಸ್ ಮಾಡಿ ಇಟ್ಕೊಂಡಿದ್ದಕ್ಕೂ ನಾನು ಚಲೋ ಆಯ್ತು ನೋಡು, ಇವತ್ತಿನ ದಿನಕ್ಕೆ ನನ್ನ ಕೆಲ್ಸಕ್ಕೆ ಆಯ್ತು ನೋಡು ಅಂತಂದು ನೀವು ಅನ್ಕೊಂತೀರಿ. ಅದನ್ನು ಖುಷಿ ಪಡ್ತೀರಿ. ನೀವು ಆ ಮಾತನ್ನು ಹೇಳ್ಕೊತ ಖುಷಿ ಪಡ್ತೀರಿ. ಅದ್ರ ಮುಂದೆ ಯಾವುದು ಎಲ್ಲ ಝೀರೋನೇ ರೀ. ಅದ್ರ ಸಂಬಂಧ ಯಾವಾಗಲೂ ನೀವು ನನ್ನ ಹಂಗೆ ಆಗಕ್ಕೆ ಹೋಗ್ಬೇಡ್ರಿ. ನಮ್ದೇನು ರೀ ದುಡಿಯೋದು ತಿನ್ನೋದ ಅದು ಇದಂಥದ್ದು ನಮ್ಗೆ ಖರ್ಚು ಭಾಳ ಅದಾವ್ರಿ. ಅದ್ರಾಗ ನಮ್ಗೆ 1 ರೂಪಾಯಿ ಇಡೋಕ್ಕಾಗವಲ್ದು. ಸೊ ನೀವು ಹಂಗೆ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಇಡ್ರಿ, ನಿಮ್ಮ ಅನುಪದ ಆಕೈತಿ, ಮಕ್ಕಳು ಮರಿ ಆಗ್ತೈತಿ, ಏನೋ ಇಲ್ಲದ ಕಾಲಕ್ಕೆ ನಿಮ್ಗೆ ಅದೊಂದು ಎಷ್ಟು ಸಹಾಯ ಆಗುತ್ತೆ. ಅದ್ರ ಸಂಬಂಧ ಯಾರು ಬೇಜವಾಬ್ದಾರಿ ಮಾಡಿಕೊಂಡು ಇರಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಈಗಿನ ದುನಿಯಾ ಹೆಂಗತ್ತಪ್ಪ ಅಂದ್ರೆ ಒಂದು 1000 ರೂಪಾಯಿ ತೊಗೊಂಡು ಅಂದ್ರೆ ಒಂದು 100 ರೂಪಾಯಿ ಸಂತಿ ಬಂದಂಗೆ ಆಕೈತ್ರಿ. ಪೆಟ್ಟಿಗೆ ತೊಗೊಂಡು ಹೋದ್ರೆ ನಿಜವಾಗ್ಲೂ ಹಿಂಗೆ ಕೊಟ್ರೆ 1000 ರೂಪಾಯಿ ನಾವು ಮುರಿಸ್ಬಿಟ್ರೆ ಅದ್ರಾಗ ಎಷ್ಟು ಕೈಯಾಗ ಉಳಿತಾವ ಏನಿಲ್ರಿ. ಮತ್ತು ಕೈಲಿ ಹಾಕಿ ನಾವು ಪೆಟ್ಟಿಯಿಂದ ಮನೆಗೆ ಬರೋಕಾಗ್ತೈತ್ರಿ. ಆ ಥರ ಐತ್ರಿ ಈಗಿನ ದುನಿಯಾದಾಗ. ಅಂಥದ್ದು ಈಗಿಂದ ಹಿಂಗೈತಪ್ಪ ಸಿಚುವೇಶನಪ್ಪ ಅಂದ್ರೆ ಮುಂದಿನ ದಿನಕ್ಕೆ ಅಂದ್ರೆ ನಮ್ಮ ಮಕ್ಕಳು ದೊಡ್ಡ ಆಗೋ ದಿನಕ್ಕೆ ಯಾವ ಥರ ಇರ್ಬೋದು ರೀ, ಅದನ್ನು ವಿಚಾರ ಮಾಡ್ಬೇಕು ನಾವು. ಯಾವ ಥರ ಇರ್ಬೋದಪ್ಪ ಹೌದಲ್ಲ, ಈ ಥರ ವಿಚಾರ ಮಾಡಿಕೊಂಡೆ. ಯಾಕಂದ್ರೆ ಅವು ದಿನಕ್ಕೆ ಯಾವ ಥರ ಸುಡ್ತೈತೆ ಏನೋ ಇದು ದೇಶನ ಗೊತ್ತಿಲ್ಲ, ಬಟ್ ಈಗ ಸುಡಾಕತ್ತೈತ್ರಿ. ಅದ್ರ ಸಂಬಂಧ ಫ್ರೆಂಡ್ಸ್ ಯಾವಾಗಲೂ ಸೇವ್ ಮಾಡ್ಕೊತ ಬರ್ರಿಪ್ಪ ನೀವು. ನಾನು ಏನು ಬಂದೆ ಏನೋ ಮಾಡೀನಿ, ಬಟ್ ನಂದು ಒಂಚೂರು ನನಗೆ ಏನೋ ಯೂಟ್ಯೂಬ್ ಕೈ ಹಿಡಿತಪ್ಪ ಅಂದ್ರೆ ನಾನು ಎಷ್ಟೋ ಸೇವಿಂಗ್ ಮಾಡ್ಕೊತ ಬರ್ತೇನೆ ರೀ. ನನಗದ ಒಂದು ಆಸೆ ಐತಿ, ಏನೋ ಸೇವಿಂಗ್ ಮಾಡ್ಕೊಂಡು ಏನಾದರೂ ನಾನು ಸಾಧನೆ ಮಾಡ್ಬೇಕು ಈ ಜೀವನದಾಗ. ನಾನು ಏನಾದರೂ ಸಾಧನೆ ಮಾಡ್ಬೇಕು ಅನ್ನೋ ಛಲ ಭಾಳ ಐತ್ರಿ. ಮಾಡ್ತೀನಿ ಅನ್ನೋದು ನನಗೂ ಆ ನಂಬಿಕೆ ಐತಿ. ಬಟ್ ಆ ನಂಬಿಕೆನ ಆ ಹೆಜ್ಜೆನ ನಾನು ಹಿಂದಿಡಂಗಿಲ್ಲ ರೀ. ಮಾಡಂಗಿಲ್ಲಪ್ಪ, ನನ್ನಿಂದ ಆಗಂಗಿಲ್ಲಪ್ಪ ಅಂತಂದು ನಾನು ಹಿಂದಿಡಂಗಿಲ್ಲ ಯಾವತ್ತು. ಸೊ ಅದನ್ನು ನಾನು ಮತ್ತೆ ಅದನ್ನು ಆಗೇ ಆಗುತ್ತಾ, ನನ್ನಿಂದ ಅದು ಕೆಲಸನ ಆಗುತ್ತಾ ಅಂತ ಅಂದ್ಕೊಂಡು ನಾನು ಏನೋ ಸೇವಿಂಗ್ಸ್ ಮಾಡ್ಕೊತ ಬರ್ತೀನಿ ರೀ ಇನ್ಮೇಲಿಂದ. ಯಾಕಂದ್ರೆ ನೀವು ಹೇಳ್ಬೋದು ನೀವೇ ಮಾಡಿಲ್ಲ ನಮ್ಗೆ ಹೆಂಗೆ ಹೇಳ್ತೀರಿ ನೀವು ಅಂತಂದು ನೀವು ಹೇಳ್ಬೋದು. ಬಟ್ ಆ ಥರ ನೀವು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ನಿಜವಾಗ್ಲೂ ಹಾಳಾಗೀನಿ. ಇವತ್ತಿನ ದಿನಕ್ಕೆ ನಾವು ಸಾಲಗಾರರು ಹೊಣೆ ಆಗೋಕ್ಕೆ ಇದು ಸೇವಿಂಗ್ಸ್ ಮಾಡಲಿಲ್ಲದಕ್ಕೆ ಕಾರಣ. ಯಾಕಂದರೆ ನಾವು ಅದೇ ಸೇವಿಂಗ್ಸ್ ಇಟ್ಟಿದ್ರೆ ಅದು ನಮ್ಗೆ ಅನುಪತ್ತಿಗೆ ಆಗ್ತಿತ್ತು. ಅದು ನಾವು ತೆಗೆಸ್ಕೊಂಡು ಬಂದು ಅದು ನಾವು ಏನಾದರೂ ನಮ್ಮದು ಅಡಚಣೆ ಇದ್ದಿದ್ದು ನಾವು ಮಾಡ್ಕೋಬೋದಿತ್ತು ಏನಾದರೂ. ಮತ್ತು ನಾವು ಯಾಕೆ ಬಂಗಾರ ಇಟ್ಟು ಈ ಥರ ಮಾಡ್ತಿದ್ವಿ. ಅದ್ರ ಸಂಬಂಧ ನಮಗೆ ನೀವು ಆಗಕ್ಕೆ ಹೋಗ್ಬೇಡ್ರಿ ಅಂತಂದು ನನ್ನ ತಲೆಯಾಗ ಬಂದಿದ್ದ ವಿಚಾರ ನಾನು ನಿಮ್ಗೆ ಏನೋ ಹೇಳಿ ತಿಳಿಸಾಕತ್ತೇನೆ ರೀ. ಮತ್ತು ನಿಮ್ಗೆ ಇಷ್ಟ ಆತಂದ್ರೆ ಇದು ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ. ಹಂಗೆ ನಿಮ್ಗೆ ಏನು ಅನ್ಸೈತಿ, ನಿಮ್ಮ ಅನಿಸಿಕೆ ಏನಿಲ್ಲ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ. ಆದ್ರೆ ನಂಗೆ ಗೊತ್ತಾಗುತ್ತೆ. ಯಾಕಂದರೆ ನೀವು ಏನು ಕಮೆಂಟ್ಸ್ ಮಾಡಲಿಲ್ಲ ಅಂದ್ರೆ ನನಗೂ ಅರ್ಥ ಆಗಂಗಿಲ್ಲ. ಬಹುಶಃ ಇಷ್ಟ ಆಗಿಲ್ಲ ಅನಿಸ್ತೈತಿ ಅವ್ರ ವಿಡಿಯೋ ಅಂತಂದು ನನಗೆ ಅನ್ನಿಸ್ತದೆ. ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಗೇನು ಅನಿಸಿಕೆ ಬರ್ತೈತಿ ಇದ್ರಾಗ, ಕೆಟ್ಟದರ ಆಗಲಿ ಚಲೋದರ ಆಗಲಿ ಅದೊಂದು ಸಜೆಸ್ಟ್ ಮಾಡಿ ಹೇಳ್ರಿ ನಂಗೆ. ನಾನು ಕೂಡ ನಿಮ್ಮಿಂದ ಏನೋ ಕಲೀಲಾರದ್ದು ನಾನು ನಿಮ್ಮಿಂದ ಕಲಿಬಹುದು. ನನ್ನಿಂದ ನೀವು ಕಲೀಲಾರದ್ದು ನನ್ನಿಂದ ಏನಾದರೂ ತಿಳ್ಕೊಂಡು ನೀವು ಕಲಿತು ಮುಂದೆ ಹೋಗ್ಬೋದು ಅಂತ ನಾನು ಇದೊಂದು ಹೇಳೋಕ್ಕೆ ಇಷ್ಟಪಡ್ತೇನೆ ರೀ. ಮತ್ತು ಇವತ್ತಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳಕತ್ತೇನೆ ರೀ. ಇಷ್ಟ ಅಂತಂದ್ರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ.
ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.